ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಕೀಳುಮಟ್ಟಕ್ಕೆ ಬಿದ್ದೋಗಿದೆ ಅಂತ ಹೇಳ್ಬೋದು. ಪೊಲೀಸ್ ಅವರ ಭಯನೇ ಇಲ್ದರ ಆಗಿಬಿಟ್ಟಿದೆ. ಬೀದರ್ನಲ್ಲಿ SBI ATM ರೀಫಿಲ್ ಮಾಡಬೇಕಾದ್ರೆ ಆ ರೀಫಿಲ್ ಮಾಡೋ ಒಬ್ಬ ಗಾರ್ಡನ್ನು ಕೊಂದು ದರೋಡೆಕೋರರು 95 ಲಕ್ಷ ದರೋಡೆ ಮಾಡಿಕೊಂಡು ಓಡೋಗಿದ್ದಾರೆ. ಡೇ ಲೈಟ್ ರಾಬರಿ ಏನಾಗ್ತಾ ಇದೆ? ಇಂಟೆಲಿಜೆನ್ಸಿ ಏನು ಮಾಡ್ತಾಯಿದೆ? ಸ್ಟೇಟ್ ಇಂಟೆಲಿಜೆನ್ಸಿ ಏನು ಮಾಡ್ತಾಯಿದ್ದಾರೆ? ಡಾಕ್ಟರ್ G. ಪರಮೇಶ್ವರ್ ಕಿಂಚಿತ್ತಾದರೂ ನಿಮಗೆ ಜವಾಬ್ದಾರಿ ಇದೆಯಾ? ನಿಮ್ಗಳಿಗೆ CM ಆಗಬೇಕು ಆ ತೀಟೆ, ಸಿದ್ದರಾಮಯ್ಯನ ಇಳಿಸ್ಬಿಟ್ಟು ನಾನು CM ಆಗಬೇಕು ಅಂತ ನೀವು, ಅವನು ಸತೀಶ್ ಜಾರಕಿಹೊಳಿ ನಾನು ಈ ಜನಾಂಗದ ನಾನಾಗಬೇಕು ಅಂತ, DK ಶಿವಕುಮಾರ್ ನಾನಾಗಬೇಕಂತ, ನಿಮಗೆಲ್ಲ ಆ್ಯಂಡ್ ಆರ್ಡರ್ ಬಗ್ಗೆ ಜನಗಳ ಬಗ್ಗೆ ಕಿಂಚಿತ್ತಾದರೂ ಕನ್ಸರ್ನ್ ಇದ್ದರೆ ಏನಕ್ಕೆ ಬರ್ತೀರಾ? ಸುಳ್ಳು ಹೇಳ್ಕೊಂಡು 40% ಅಂತ ಭಾಷಣಗಳು ಮಾಡಿಕೊಂಡು ಜನಗಳಿಗೆ ಭರವಸೆ ಕೊಟ್ಕೊಂಡು ಕಿಂಚಿತ್ತೂ ಭರವಸೆನಿಲ್ಲ. ಸಾಲು ಬಾಣಂತಿರಿ ಸಾವಾಗ್ತಾ ಇದೆ. ಮನೆ ಹುಬ್ಳಿನಲ್ಲಿ 2 ಹೆಣ್ಮಕ್ಳು ಗ್ಯಾಂಗ್ ರೇಪ್ ಆಗಿದೆ. ಮೈನರ್ ಹೆಣ್ಮಕ್ಳು ರಾಮಮೂರ್ತಿ ನಗರದಲ್ಲಿ ಒಂದು ಮಗು ಮೇಲೆ ರೇಪ್ ಆಗಿದೆ. ಇವತ್ತು ನೋಡಿದ್ರೆ SBIದು 95 ಲಕ್ಷ ರಾಬರಿ ಪ್ಲಸ್ ಮರ್ಡರ್. ಕರ್ನಾಟಕದ ಜನ ನಿಜವಾಗ್ಲೂ ಅವ್ರು ಯಾರೂ ಮುಗ್ಧರಂತೂ ಅಲ್ಲ. ಮೊನ್ನೆ ನೋಡಿ ಬಸವರಾಜ ಬೊಮ್ಮಾಯಿ ಮಗನನ್ನೇ ಸೋಲಿಸಿದ್ರು ಶಿಗ್ಗಾವಿನಲ್ಲಿ. ಕುಮಾರಸ್ವಾಮಿ ಏನೇನೋ ನಾಟಕ ಮಾಡಿದ್ರು. ಕರ್ನಾಟಕ ರಾಜಕಾರಣಿಗಳಿಗೆ ನಿಜವಾಗ್ಲೂ ಒಂದು ಕೇಡುಗಾಲ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಏನು ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡ್ತೀರಾ ನೀವೆಲ್ಲ ಸೇರಿಕೊಂಡು? ಎಲ್ಲರೂ ನೆಮ್ಮದಿ ಇದೆಯಾ? ಸುಮಾರು ಒಂದು 2,000ಕ್ಕೂ ಹೆಚ್ಚು ರೈತರು ನೇಣು ಹಾಕೊಂಡಿದ್ದಾರೆ 2 ವರ್ಷದಲ್ಲಿ. ರೇಪ್ ರೇಟು ಬೆಂಗಳೂರಲ್ಲಿ ಇಟ್ ಹ್ಯಾಸ್ ಕ್ರಾಸ್ಡ್ 9% ಅಂತೆ. ಇಲ್ಲಿ ನೋಡಿದ್ರೆ ದೊಡ್ಡ ಗುಂಡಾಕಿ ದುಡ್ಡು ಎತ್ಕೊಂಡು ಓಡೋವ್ರೆ. ನಾನು ಪಕ್ಕದ ಮುಂಬೈ ಬಗ್ಗೆ ಮಾಡ್ತಾಯಿದ್ದೆ, ಅಲ್ಲಿ ಸೈಫ್ ಅಲಿ ಖಾನ್ಗೆ ಚಾಕೋವರೆ ಹಾಕೋದವ್ರೆ ಅಂತ. ಇಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ATM ಸೆಕ್ಯೂರಿಟಿಗೆ ಶೂಟ್ ಮಾಡಾಕಿ 95 ಲಕ್ಷನ ಅಬೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಮಾಡ್ತಾಯಿದ್ದೀರಾ? ಸರ್ಕಾರ ಏನು ಮಾಡ್ತಾಯಿದೆ? CM ಸಿದ್ದರಾಮಯ್ಯನವರು ಬರೀ ತುರಾಯಿ ಹಾಕ್ಸ್ಕೊಂಡು ಹೆಂಗಿರು ನಾನು ಮನೆಗೆ ಹೋಗ್ತೀನಿ ನನಗೆ ಯಾಕೆ ಅಂತೇಳಿ ಹೇಳ್ತಾರ. ವಯಸ್ಸಾದಾಗ ಅರಳೋ ಮರಳೋ ಅಂತಾರೆ. ನಿಮ್ಮಂಥವರೆಲ್ಲ CM ಆಗಿದ್ದಾರೆ. ಈ ಪರಮೇಶ್ವರ್ ಅಂತಾರಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಡೆಪ್ಯೂಟಿ CM DK ಶಿವಕುಮಾರ್ ಅಂತಾರವ್ರು. ಏನು ಪ್ರಯೋಜನ ಬಂತು? ಬರೀ ಕಿತ್ತಾಟ, ಅಧಿಕಾರಕ್ಕೋಸ್ಕರ ಕಿತ್ತಾಟದ ಸರ್ಕಾರಗಳು.